ಹಲೋ ಎಲ್ರಿಗೂ ನಮಸ್ಕಾರ. ಇದಪ್ಪ ಬ್ಯಾಟಿಂಗ್ ಅಂದರೆ. ಬೇಸ್ಬಾಲ್ನ ಸೈಡಿಗೆ ಇಟ್ಬಿಡಿ ಗುರು. ರೋಹಿತ್ ಶರ್ಮಾ ಮತ್ತು ಟೀಮ್ ಮೇಟ್ಸ್ದು ರೋ ಬಾಲ್ ಬರ್ತಾಯಿದೆ. ಏನು ಬ್ಯಾಟಿಂಗ್ ಗುರು. ಫಾಸ್ಟೆಸ್ಟ್ 50ರಿಂದ 250 ಒಂದೇ ಮ್ಯಾಚ್ನಲ್ಲಿ ಇಂಡಿಯಾ ದಾಖಲಿಸ್ತು. ಸೊ ಇವತ್ತಿನ ದಿನ ಅಂತೂ ಸಖತ್ತಾಗಿ ಇಂಡಿಯಾ ವಿನ್ ಆಗೋದಕ್ಕೆ ಟ್ರೈ ಮಾಡಿದ್ರು ಅಂತ 100% ಗೊತ್ತಾಗುತ್ತೆ. ಸೊ ಅದೇ ರೀತಿ ರೆಸ್ಪಾಂಡ್ ಕೂಡ ಮಾಡಿದರು. ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. 2 ದಿನ ಲಾಸ್ ಆದ ಬಳಿಕ ಬಾಂಗ್ಲಾದೇಶ ಮತ್ತೊಮ್ಮೆ ಇವತ್ತು 4ನೇ ದಿನ ಆ್ಯಸ್ ಯೂಶ್ವಲ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲೇ ಬುಮ್ರಾ ದಾಳಿ ಮಾಡ್ತಾರೆ. ಮುಷ್ಫಿಕರ್ ರಹೀಮ್ ಅವರನ್ನು ಔಟ್ ಮಾಡೋ ಮುಖಾಂತರ ಸ್ಟಾರ್ಟಿಂಗ್ನಲ್ಲೇ ಬಾಂಗ್ಲಾಗೆ ಟ್ರಬಲ್ ಕೊಡ್ತಾರೆ. ಅದಾದ ಬಳಿಕ ಲಿಟ್ಟನ್ ದಾಸ್ ಅವ್ರನ್ನೂ ಕೂಡ ಮೊಹಮ್ಮದ್ ಸಿರಾಜ್ ಅವರು ಔಟ್ ಮಾಡ್ತಾರೆ. ರೋಹಿತ್ ಶರ್ಮಾ ಅವರು ಚಿಂದಿ ಕ್ಯಾಚ್ ತಗೊಳ್ತಾರೆ 1 ಹ್ಯಾಂಡೆಡಲ್ಲಿ. ಸೊ ಆದರೆ ಒಂದು ಕಡೆ ಮೊಮಿನುಲ್ ಸಖತ್ತಾಗಿ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾಯಿದ್ರು ಅಂತಲೇ ಹೇಳ್ಬೋದು. ಒಂದು ಕಡೆ ಅವರು ನಿಂತು ಮ್ಯಾಚನ್ನು ಆದಷ್ಟು ದೂಡ್ತಾಯಿದ್ರು. ಸೊ ಶಕೀಬು ಕೂಡ ಅವ್ರಿಗೆ ಸಾಥ್ ನೀಡೋದಕ್ಕೆ ಆಗಲಿಲ್ಲ. ಅಶ್ವಿನ್ ಅವರು ಅವ್ರನ್ನ ಔಟ್ ಮಾಡ್ತಾರೆ. ಸಿರಾಜ್ ಕೂಡ ಒಂದು ಬ್ರಿಲಿಯಂಟ್ ಕ್ಯಾಚನ್ನು ತಗೊತಾರೆ. ಸೊ ಇದರ ಮುಖಾಂತರ 170ಕ್ಕೆ 6 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಸೊ ಅದಾದ ಬಳಿಕ ಮೊಮಿನುಲ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೆಹದಿ ಹಸನ್ ಜೊತೆಗೂಡಿ 50+ ಪಾರ್ಟ್ನರ್ಶಿಪ್ ಒಂದು ಕ್ರಿಯೇಟ್ ಆಗುತ್ತೆ ಇಲ್ಲಿ. ಸೊ ಅದಾದ ಬಳಿಕ ಮೆಹದಿ ಹಸನ್ ಮಿರಾಜ್ ಅವರು ಬುಮ್ರಾಗೆ ಮತ್ತೊಮ್ಮೆ ಬಲಿ ಆಗಬೇಕಾಗತ್ತೆ. ಅದಾದ ಬಳಿಕ ತೈಜುಲ್ ಇಸ್ಲಾಂ ಕೂಡ ಬುಮ್ರಾಗೆ ಔಟ್ ಆಗ್ತಾರೆ. ಸೊ ಒಂದು ಕಡೆ ಮೊಮಿನುಲ್ ತಮ್ಮ ಬ್ರಿಲಿಯಂಟ್ 100 ಕಂಪ್ಲೀಟ್ ಮಾಡ್ತಾರೆ. ಆದರೆ ಅವ್ರಿಗೆ ಯಾರೂ ಕೂಡ ಸಪೋರ್ಟನ್ನು ನೀಡೋದಿಲ್ಲ. ನಾಟ್ಔಟ್ ಆಗೇ ಉಳಿತಾರೆ ಅವರು ಕೊನೆ ತನಕ. 233ಕ್ಕೆ ಆಲ್ ಔಟ್ ಆಗ್ತಾರೆ ಬಾಂಗ್ಲಾದೇಶ. 2ನೇ ಇನ್ನಿಂಗ್ಸ್ ಆರಂಭಿಸಿದ ಇಂಡಿಯಾ ಅಗ್ರೆಸಿವ್ ಆಗಿ ಆಗ್ತಾರೆ. ಬೇಸ್ಬಾಲು ತಾಗಲ್ಲ ಆ ಲೆವೆಲ್ಗೆ ಅಗ್ರೆಸಿವ್ ಅಪ್ರೋಚ್ ತೋರಿಸ್ತಾರೆ. ಸ್ಟಾರ್ಟಿಂಗ್ನಿಂದಲೇ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಗೈತಾರೆ. 3 ಓವರ್ನಲ್ಲೇ 50 ರನ್ ಗಡಿಯನ್ನು ದಾಟಿಸಿದ್ದಾರೆ. ಇದು ಟೆಸ್ಟ್ ಮ್ಯಾಚ್ ಗುರು. ಟೆಸ್ಟ್ ಮ್ಯಾಚ್ನಲ್ಲೂ 3 ಓವರ್ಗೆ 50 ರನ್ ಗಡಿ ದಾಟಿಸ್ತಾರೆ. ಸೊ 2020ಲೇ ಕೆಲವು ಬಾರಿ ಇದು ಆಗಲ್ಲ. ಆದರೂ ಕೂಡ ಟೆಸ್ಟ್ನಲ್ಲಿ ಅಗ್ರೆಸಿವ್ ಅಪ್ರೋಚನ್ನು ಈ ಲೆವೆಲ್ಗೆ ತೋರಿಸಿದ್ದಾರೆ ಇವತ್ತು ಭಾರತದ ಆಟಗಾರರು. ಹೀಗೆ ದೊಡ್ಡ ಶಾಟ್ಗೆ ಕೈ ಹಾಕೋದಕ್ಕೆ ಹೋಗಿ ರೋಹಿತ್ ಶರ್ಮಾ 11 ಬಾಲ್ನಲ್ಲಿ 23 ರನ್ ಗಳಿಸಿ ಔಟ್ ಆಗ್ತಾರೆ. ಇದರೊಂದಿಗೆ 55ಕ್ಕೆ 1 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಆದರೂ ಕೂಡ ಅದಾದ ಮೇಲೆ ಅಬ್ಬರ ನಿಲ್ಲಲಿಲ್ಲ. ಯಶಸ್ವಿ ಜೈಸ್ವಾಲ್ ಒಂದು ಕಡೆ ಅಬ್ಬರಿಸಿ ಬಬ್ಬರಿತಾಯಿದ್ರು. ಅವ್ರಿಗೆ ಶುಭ್ಮನ್ ಗಿಲ್ ಕೂಡ ಒಳ್ಳೆ ಸಾಥ್ ಕೊಟ್ಟರು. ಯಶಸ್ವಿ ಜೈಸ್ವಾಲ್ ಅತ್ಯುತ್ತಮ 50ಯನ್ನು ಗಳಿಸ್ತಾರೆ. 51 ಬಾಲ್ನಲ್ಲಿ 72 ರನ್, 12 ಬೌಂಡ್ರಿ ಹಾಗೂ 2 ಸಿಕ್ಸರ್ ಸಹಿತ ಭರ್ಜರಿ ಬ್ಯಾಟಿಂಗ್ ಮಾಡಿ ಅವರು ಕೂಡ ಔಟ್ ಆಗ್ತಾರೆ. ಅವರು ಔಟ್ ಆದ ಬೆನ್ನಲ್ಲೇ ಶುಭ್ಮನ್ ಗಿಲ್ ಅವರು ಕೂಡ ಔಟ್ ಆಗ್ತಾರೆ. ನಂಬರ್ 4 ಪಂತ್ ಅವರು ಬರ್ತಾರೆ ಕೊಹ್ಲಿ ಅವರ ಬದಲು. ಸೊ ನಂತರ ಗಿಲ್ ಔಟ್ ಆದ ಬಳಿಕ ವಿರಾಟ್ ಕೊಹ್ಲಿ ಅವರು ಕೂಡ ಎಂಟರ್ ಆಗ್ತಾರೆ. ಸೊ ಪಂತ್ ಅವರು ಕೂಡ ಅಗ್ರೆಸಿವ್ ಆಗಿ ಆಡೋಕ್ಕೆ ಹೋಗಿ ಔಟ್ ಆಗ್ತಾರೆ. ಸೊ ಇದರೊಂದಿಗೆ ಭಾರತ 159ಕ್ಕೆ 4 ಕೇವಲ 19 ಓವರ್ನಲ್ಲಿ ಗಳಿಸಿರ್ತಾರೆ. ನಂತರ KL ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಅವರ ಅಗ್ರೆಸಿವ್ ಪಾರ್ಟ್ನರ್ಶಿಪ್ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಈ ಜೋಡಿ ಲೀಡ್ನತ್ತ ಭಾರತವನ್ನು ಕರೆದುಕೊಂಡು ಹೋದರು. ವಿರಾಟ್ ಕೊಹ್ಲಿ 35 ಬಾಲ್ನಲ್ಲಿ 47 ರನ್ ಹೊಡೆದು ಚೆನ್ನಾಗಿ ಆಡ್ತಾಯಿದ್ರು. ಆದರೂ ಕೂಡ ಶಕೀಬ್ ಅವ್ರಿಗೆ ನೆಕ್ಸ್ಟ್ ಔಟ್ ಆಗ್ತಾರೆ. ಎಲ್ಲ ಹೊಡೆಯೋದಕ್ಕೆ ಹೋಗ್ತಾಯಿದ್ರು ಬಂದ ಆಟಗಾರರೆಲ್ಲ. ಕ್ಲಿಯರ್ ಆಗಿ ಇಂಡಿಕೇಷನ್ ಇತ್ತು ಈ ಮ್ಯಾಚ್ ಗೆಲ್ಲಬೇಕು ಅಂತ. ನಂತರ ರಾಹುಲ್ ಒಂದು ಕಡೆ ಅಗ್ರೆಸಿವ್ ಆಗಿ ಆಡ್ತಾಯಿದ್ರು. ತಮ್ಮ ಅರ್ಧಶತಕವನ್ನು ಕೂಡ ಪೂರ್ಣಗೊಳಿಸ್ತಾರೆ. 43 ಬಾಲ್ನಲ್ಲಿ 68 ರನ್ ಗಳಿಸಿ ಒಂದು ಕಡೆ ಆಡ್ತಾಯಿದ್ರು. ಅವ್ರಿಗೆ ಯಾರೂ ಸಪೋರ್ಟ್ ಸಿಕ್ಕಲಿಲ್ಲ ಕಾರಣ ಅವರು ಕೂಡ ಅಗ್ರೆಸಿವ್ ಹೊಡೆತಕ್ಕೆ ಹೋಗಿ ಔಟ್ ಆಗ್ತಾರೆ. ಇದರೊಂದಿಗೆ ಕೊನೆಯಲ್ಲಿ ಆಕಾಶ್ದೀಪ್ 2 ಸಿಕ್ಸ್ ಹೊಡಿತಾರೆ. ಸೊ ಇದರೊಂದಿಗೆ 285ಕ್ಕೆ 9 ಹೋದಾಗ ಡಿಕ್ಲೇರ್ ಕೊಡ್ತಾರೆ. ಕೇವಲ 34.4 ಓವರ್ನಲ್ಲಿ 285 ರನ್ಗಳನ್ನು ಹೊಡೆದು ಡಿಕ್ಲೇರನ್ನು ಕೊಡ್ತಾರೆ ಭಾರತ. ಇದು ಫಾಸ್ಟೆಸ್ಟ್ 50, 100, 150, 200, 250 ಅಷ್ಟು ಭಾರತ ದೇಶಕ್ಕೆ ಬಂತು ಈ ಒಂದನೇ ಮ್ಯಾಚ್ನಲ್ಲಿ. ಆ ಥರ ಅಗ್ರೆಸಿವ್ ಅಪ್ರೋಚ್ ಆಗಿತ್ತು ಇದು ಯಾವ ಬೇಸ್ಬಾಲು ಇದಕ್ಕೆ ತಾಗಲ್ಲ ಆ ಲೆವೆಲ್ ಅಪ್ರೋಚ್ ಇತ್ತು ಇದು. ಸೊ ಇದಾದ ಬಳಿಕ ಬಾಂಗ್ಲಾದೇಶಿಗೆ ಲಾಸ್ಟಿಗೆ ಒಂಚೂರು ಬ್ಯಾಟಿಂಗನ್ನು ಕೊಡ್ತಾರೆ ಡಿಕ್ಲೇರ್ ನೀಡುವ ಮುಖಾಂತರ. ಮತ್ತೆ ಬ್ಯಾಟಿಂಗ್ಗೆ ಬಂದ ಬಾಂಗ್ಲಾದೇಶದ ಮೇಲೆ ಸರಿಯಾಗಿಯೇ ದಾಳಿ ಮಾಡ್ತಾರೆ ಜಸ್ಪ್ರೀತ್ ಬುಮ್ರಾ ಹಾಗೂ ರವಿಚಂದ್ರನ್ ಅಶ್ವಿನ್. ಟೈಟ್ ಬಾಲಿಂಗ್ ಮುಖಾಂತರ ಬಾಂಗ್ಲಾದೇಶ್ಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾರೆ. ಇದರ ಮುಖಾಂತರ ಅಶ್ವಿನ್ ಮೊದಲ ವಿಕೆಟನ್ನು ತೆಗಿತಾರೆ. ಜಾಕಿರ್ ಹಸನ್ ಅವ್ರನ್ನ ಔಟ್ ಮಾಡ್ತಾರೆ. ಹಾಗೆಯೇ ನೈಟ್ ವಾಚ್ಮ್ಯಾನ್ ಆಗಿ ಹಸನ್ ಮಹಮೂದ್ ಅವರನ್ನು ಕಳಿಸಲಾಗುತ್ತೆ. ಅವರನ್ನು ಕೂಡ ರವಿಚಂದ್ರನ್ ಅಶ್ವಿನ್ ಅವರೇ ಬೋಲ್ಡ್ ಮಾಡ್ತಾರೆ. ಸೊ ಕೊನೆಯಲ್ಲಿ ಶತಮಾನ್ ಇಸ್ಲಾಂ ಮತ್ತು ಮೊಮಿನುಲ್ ಸರ್ವೈವ್ ಆಗ್ತಾರೆ ಇವತ್ತಿನ ದಿನ. 26 ರನ್ ಟ್ರೈಯಲ್ಲಿದ್ದಾರೆ. ಮತ್ತು
ಭಾರತ ನಾಳೆ 8 ವಿಕೆಟನ್ನು ಬೇಗ ತೆಗೆದು ರನ್ ಚೇಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಖಂಡಿತವಾಗ್ಲೂ. ಸೊ ಒಂದು ಹೋಪ್ ಇದೆ ಮ್ಯಾಚ್ ವಿನ್ ಆಗೋದಕ್ಕೆ. ಖಂಡಿತವಾಗ್ಲೂ ಒಂದೊಳ್ಳೆ ಅವಕಾಶ ಇದೆ ನಾಳೆ ಮ್ಯಾಚ್ ವಿನ್ ಆಗೋದಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ.